ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ಅಲ್ಲಿ ಬರುವಂತಹ 2 ಅಂಕದ ಪ್ರಾಬ್ಲಮ್ ಗಳನ್ನ ಇಂಪಾರ್ಟೆಂಟ್ ಯಾವ ಮೆಥಡ್ಸ್ ಇದೆ ಅದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. 2 ಮಾರ್ಕ್ಸ್ ನಲ್ಲೂ ಕೂಡ ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಟ್ಟು 4 ಮೆಥಡ್ ಇದೆ. ಮೊದಲನೇದು ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ. 10 buses make one round trip in a day covering a distance of 150 kilometers one way on average. 90% of seats all occupied in each trip, assuming that 25 days in a month. Calculate passenger kilometers per month. Seating capacity of bus 50 passengers. ನಮ್ಗೆ ಏನ್ ಕಂಡುಹಿಡಿದಿದ್ದಾರೆ ಈ ಕ್ವಶನ್ ಅಲ್ಲಿ ಅಂದ್ರೆ ಪ್ಯಾಸೆಂಜರ್ ಕಿಲೋಮೀಟರ್ ನ ಕ್ಯಾಲ್ಕುಲೇಟ್ ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್ ಕಂಡುಹಿಡಿ ಅಂತ ಹೇಳಿದ್ದಾರೆ. ಪ್ಯಾಸೆಂಜರ್ ಕಿಲೋಮೀಟರ್ ನೀವು ಬಿಡಿಸ್ಬೇಕಂದ್ರೆ ಮೊದಲು ಅದ್ರ ಫಾರ್ಮುಲಾ ಗೊತ್ತಿರಬೇಕು. ನಂಬರ್ ಆಫ್ ಬಸಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಡೇಸ್ ಇಂಟು ಕೆಪಾಸಿಟಿ ಇಂಟು ಪರ್ಸೆಂಟೇಜ್ ಇಂಟು ಕೆಪಾಸಿಟಿ. ಫಸ್ಟ್ ಗೆ ನಂಬರ್ ಆಫ್ ಬಸಸ್. ಈ ಕ್ವಶನ್ ಅಲ್ಲಿ ಎಷ್ಟಿದೆ? 10 ಬಸಸ್ ಇದೆ. ನಂಬರ್ ಆಫ್ ಬಸಸ್ 10 ಇದೆ. ನೆಕ್ಸ್ಟ್ ಟ್ರಿಪ್ಸ್ ನೋಡ್ಬೇಕು. ಟ್ರಿಪ್ ರೌಂಡ್ ಟ್ರಿಪ್ ಅಂತ ಇದೆ. ಬರೇ ಟ್ರಿಪ್ ಅಂದ್ರೆ ಅವ್ರು ಕೊಟ್ಟಿರೋ ನಂಬರ್ ತಗೋಬೇಕು. ರೌಂಡ್ ಟ್ರಿಪ್ ಅಂತ ಬಂದಾಗ ಅವ್ರು ಕೊಟ್ಟಿರೋ ನಂಬರ್ ನ ಡಬಲ್ ಮಾಡಿ ತಗೋಬೇಕು. ಇಲ್ಲಿ 1 ಇದೆ, ನಾನು ಡಬಲ್ ಮಾಡ್ತೀನಿ 2. ಒಂದ್ ವೇಳೆಗೆ ಅವರು 3 ರೌಂಡ್ ಟ್ರಿಪ್ ಕೊಟ್ಟಿದ್ರೆ 3 ಇದ್ದಿದ್ದ 6. ಬರೇ 3 ಟ್ರಿಪ್ಸ್ ಅಂತ ಕೊಟ್ಟಿದ್ರೆ ಬರೀ 3ನೇ ತಗೋಬೇಕು. 3 ರೌಂಡ್ ಟ್ರಿಪ್ಸ್ ಅಂದ್ರೆ ಡಬಲ್ 6 ತಗೋಬೇಕು. ಈ ರೀತಿ ಈಗ 1 ರೌಂಡ್ ಟ್ರಿಪ್ ಇರೋದ್ರಿಂದ ನಾನು ಇಲ್ಲಿ ಟ್ರಿಪ್ ನ 2 ಅಂತ ತಗೋತೀನಿ. ಡಿಸ್ಟೆನ್ಸ್ ನೋಡೋಣ. 150 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇಸ್ ನೋಡೋಣ. ಡೇಸ್ 25 ಡೇಸ್ ಇದೆ. ಕೆಪಾಸಿಟಿ. ಕೆಪಾಸಿಟಿ 50 ಪ್ಯಾಸೆಂಜರ್ ಕೆಪಾಸಿಟಿ ಇದೆ. ಇನ್ನು ಪರ್ಸೆಂಟೇಜ್ ಆಫ್ ಕೆಪಾಸಿಟಿ 90% ಅಂತ ಕೊಟ್ಟಿದ್ದಾರೆ. ಇದನ್ನ ಫಿಲ್ ಮಾಡಿದಾಗ 33,75,000 ಬರುತ್ತೆ. ಇನ್ನು ಟ್ರಕ್ ಒಳಗಿದ್ದಾಗ ಇದು ಬಸ್ಸಿಂದ ಆಯ್ತು, ಟ್ರಕ್ ಇಂದು. ಕ್ಯಾಲ್ಕುಲೇಟೆಡ್ 10 ಕಿಲೋಮೀಟರ್ಸ್. ನಂಬರ್ ಆಫ್ ಟ್ರಕ್ 5, distance covered 150 kilometer, number of days 25, capacity 10 ton, average load carrier 90% of the capacity, 1 trip per day. ಈ ರೀತಿ ಟ್ರಕ್ ಬಗ್ಗೆ ಕೊಟ್ಟಾಗ ನಂಬರ್ ಆಫ್ ಟನ್ ಕಿಲೋಮೀಟರ್ ಅಂತ ಕರಿತೀವಿ. ಪ್ಯಾಸೆಂಜರ್ ಅನ್ನೋ ಪದ ಬರೆಯಲ್ಲ. ಪ್ಯಾಸೆಂಜರ್ ಬಸ್ ಬಂದಾಗ, ಟ್ರಕ್ ಬಂದಾಗ ಟನ್ ಕಿಲೋಮೀಟರ್ ಅಂತ ಬರಿತೀವಿ. ನಂಬರ್ ಆಫ್ ಟ್ರಕ್ಸ್ ಎಷ್ಟಿದೆ ಈ ಕ್ವಶನ್ ಅಲ್ಲಿ? ನಂಬರ್ ಆಫ್ ಟ್ರಕ್ಸ್ 5 ಇದೆ. ಟ್ರಿಪ್ಸ್ ಎಷ್ಟಿದೆ? 1 ಟ್ರಿಪ್ ಇದೆ. ರೌಂಡ್ ಅನ್ನೋ ಶಬ್ದ ಇಲ್ಲ, ನಾನು 1ನೇ ತಗೋಬೇಕಾಗುತ್ತೆ. ಡಿಸ್ಟೆನ್ಸ್ ಎಷ್ಟಿದೆ? 150 ಕಿಲೋಮೀಟರ್ಸ್ ಇದೆ. ಡೇಸ್ ಎಷ್ಟಿದೆ? 25 ಡೇಸ್ ಇದೆ. ಕೆಪಾಸಿಟಿ ಎಷ್ಟಿದೆ ಇದ್ರದ್ದು? 10 ಟನ್ಸ್ ಇದೆ. ಪರ್ಸೆಂಟೇಜ್ ಎಷ್ಟಿದೆ? 90%. 1,68,750. ಇನ್ನು ನೆಕ್ಸ್ಟ್ ಎರಡನೇ ಮೆಥಡ್, ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂದ್ರೆ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ನಾವು ಕಂಡುಹಿಡಿಯುವಂತ ಪ್ರಾಫಿಟ್ ನ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದನ್ನ ನೋಡೋಣ. ಅವರು ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ನೋಷನಲ್ ಪ್ರಾಫಿಟ್ ಕೊಟ್ಟಿದ್ದಾರೆ, ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು? ವರ್ಕ್ ಸರ್ಟಿಫೈಡ್ ಏನಿದೆ ಇದೆಷ್ಟಿದೆ? 7,50,000 ಇದೆ. ಅದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ತಗೊಂಡು ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ನ ಕಾಂಟ್ರಾಕ್ಟ್ ಪ್ರೈಸ್ ಲೆ ಭಾಗಿಸ್ಬೇಕು. 15 lakh ಇದೆ, ಇಂಟು 100 ಮಾಡ್ಕೋಬೇಕು. ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100 ಮಾಡ್ಕೋಬೇಕು. ಆವಾಗ ಒಂದು ಪರ್ಸೆಂಟೇಜ್ ಬರುತ್ತೆ. ಇದು 50 ಬರುತ್ತೆ ಈಗ. ಯಾವಾಗ 25 above 50 ಒಳಗಡೆ ಇರುತ್ತೆ 1/3 ಕ್ಯಾಲ್ಕುಲೇಷನ್ ನೀವು ನೆನ್ಪಿಟ್ಕೋಬೇಕು. ಯಾವಾಗ 50 ಗಿಂತ ಹೆಚ್ಚು 75 ಒಳಗಡೆ ಇರುತ್ತೆ ಅವಾಗ 2/3 ಈ ಕ್ಯಾಲ್ಕುಲೇಷನ್ ನೀವು ನೆನ್ಪಿಟ್ಕೋಬೇಕು. ಈಗ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಅಮೌಂಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2/3 ಆಫ್ ನೋಷನಲ್ ಪ್ರಾಫಿಟ್ ಇಂಟು ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. 2/3 ಯಾಕೆ ತಗೊಂಡಿದ್ದೀನಿ? 50% ಆಗುತ್ತೆ. ಹೇಗೆ ಕಂಡಿಡಿದೆ 50%? ವರ್ಕ್ ಸರ್ಟಿಫೈಡ್ ಅಮೌಂಟ್ ನ ಟೈಪ್ ಮಾಡ್ಕೊಂಡು ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಮಾಡ್ಕೊಂಡು ಇಂಟು 100 ಮಾಡ್ಕೋಬೇಕು. ಒಂದ್ ನಂಬರ್ ಬರುತ್ತೆ. ಅದು 50 ಅಥವಾ 50ಕ್ಕಿಂತ ಹೆಚ್ಚಿದ್ರೆ 2/3 ತಗೋಬೇಕು. 50ಕ್ಕಿಂತ ಕಡಿಮೆ ಇದ್ರೆ 1/3 ತಗೋಬೇಕು. 2/3 ಇಂಟು ನೋಷನಲ್ ಪ್ರಾಫಿಟ್ ಕ್ವಶನ್ ಅಲ್ಲಿ 1,20,000 ಕೊಟ್ಟಿದ್ದಾರೆ. 80% ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಷನ್ ಮಾಡಿದಾಗ 64,000 ಪ್ರಾಫಿಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಉಳಿದಿರೋ ಅಮೌಂಟ್ ರಿಸರ್ವ್ ಟ್ರಾನ್ಸ್ಫರ್ ಆಗುತ್ತೆ. ಟೋಟಲ್ ಎಷ್ಟು ಪ್ರಾಫಿಟ್ ಇದೆ? 1,20,000. ಎಷ್ಟು P&L ಅಕೌಂಟಿಗೆ ಹೋಯ್ತು? 64. 1,20,000 ಅಲ್ಲಿ 64 ಹೋದ್ರೆ ಇನ್ 56,000. ಅದನ್ನ ನಾವು ರಿಸರ್ವ್ ಟ್ರಾನ್ಸ್ಫರ್ ಮಾಡ್ತೀವಿ.
ನೆಕ್ಸ್ಟ್ ನೋಡೋಣ, ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ when contract price is 18 lakh, work certified is 9,60,000, 80% of work certified and estimated profit is 12 lakh. ಸೊ ಈ ರೀತಿ ಕೊಟ್ಟಾಗ ಆಲ್ರೆಡಿ ನಾ ಹೆಂಗ್ ಬಿಡಿಸೋದು ಅಂತ ಹೇಳಿದೀನಿ. ಏನ್ ಕ್ವಶನ್, ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದಕ್ಕೆ ಏನ್ ಮಾಡ್ತೀವಿ, ಮೊದಲು ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಟರ್ ಅಲ್ಲಿ ತಗೊಂತೀವಿ. 9,60,000 ಇದೆ, ಡಿವೈಡೆಡ್ ಬೈ ಏನ್ ಮಾಡ್ತೀವಿ, ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ನ ತಗೋತೀವಿ. 18 lakh ಇದೆ, ಡಿವೈಡೆಡ್ ಬೈ 18 lakh ಇಂಟು 100 ಮಾಡ್ತೀವಿ. ಸೊ 53.33 ಬಂತು. ಇದು 50 ಒಳಗಡೆ ಬಂದಿದ್ರೆ 1/3, 50 ಎಬೋ ಬಂದ್ರೆ 2/3. ಸೊ ಫಾರ್ಮುಲಾ, ಅಮೌಂಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು 2/3 ನೋಷನಲ್ ಪ್ರಾಫಿಟ್ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ಸೊ ಇದರಲ್ಲಿ 2/3 ನೋಷನಲ್ ಪ್ರಾಫಿಟ್ 12 ಲಕ್ಷ ಇದೆ ಪ್ರಾಫಿಟ್, ಇಂಟು ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್ 80% ಇದೆ. ಸೊ ಮಾಡಿದಾಗ 64,000 ಆನ್ಸರ್ ಬಂತು. ಈ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಮೆಥಡ್, ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ ಏನಾಗಿದೆ ಅಂತ ಕಂಡುಹಿಡಿಯೋದು. ಇನ್ ಎ ಪ್ರೊಸೆಸ್ ಅಕೌಂಟ್ ನಲ್ಲಿ ಬರುವಂತ ಒಂದು ಮೆಥಡ್ ಇದು. ಇನ್ ಎ ಪ್ರೊಸೆಸ್ ಇಂಡಸ್ಟ್ರಿ, ಇನ್ಪುಟ್ ಇಂಟ್ರೊಡ್ಯೂಸ್ಡ್ ವಾಸ್ 1000 ಯೂನಿಟ್ಸ್, ವೇಟ್ ಲಾಸ್ಟ್ 4% ಅಂಡ್ ಸ್ಕ್ರಾಪ್ 6% ಆಫ್ ಇನ್ಪುಟ್ ಅಂಡ್ ಆಕ್ಚುಯಲ್ ಔಟ್ಪುಟ್ ಇಸ್ 925 ಯೂನಿಟ್ಸ್. ಕ್ಯಾಲ್ಕುಲೇಟ್ ಅಬ್ನಾರ್ಮಲ್ ಲಾಸ್ ಆರ್ ಅಬ್ನಾರ್ಮಲ್ ಗೇನ್. ಸೊ ಅವರು ರೆಡಿ ಮಾಡೋದಕ್ಕೆ ಕಚ್ಚಾ ವಸ್ತುನ ಹಾಕ್ತಿರೋದು, ರಾ ಮೆಟೀರಿಯಲ್ ಯೂಸ್ ಮಾಡ್ತಿರೋದು 1000 ಯೂನಿಟ್ಸ್. ಸೊ 1000 ಯೂನಿಟ್ಸ್ ನ ಅವ್ರು ಯೂಸ್ ಮಾಡ್ತಿದ್ದಾರೆ. ಆದ್ರೆ ಔಟ್ಪುಟ್ ಬಂದಿರೋದು ಎಷ್ಟು, 925 ಬಂದಿದೆ. ಅಂದ್ರೆ ಇನ್ಪುಟ್ ಹಾಕಿರೋದು 1000, ಹೊರಗಡೆ ಬಂದಿರೋದು ರೆಡಿಯಾಗಿ 925. ಈಗ 4% ಮಾಡೋಣ. ಫಸ್ಟ್ 1000 ಯೂನಿಟ್ ಗೆ 1000 ಯೂನಿಟ್ ಮೇಲೆ 4% ಮಾಡಿದ್ರೆ 40 ಬರುತ್ತೆ. ಆಮೇಲೆ 6% ಮಾಡ್ಕೊಂಡ 1000 ಯೂನಿಟ್ ಮೇಲೆ 6% ಮಾಡ್ಕೊಂಡ್ರೆ 60 ಬರುತ್ತೆ. ಈ 40 ಮತ್ತು 60 ಟೋಟಲ್ ಎಷ್ಟು, 100. ಸೊ ಇದನ್ನ ನಾವು ನಾರ್ಮಲ್ ಲಾಸ್ ಅಂತ ಕರಿತೀವಿ. 1000 ನಾವು ಔಟ್ಪುಟ್ ಅನ್ಕೊಂಡಿದ್ವಿ, ಅದ್ರಲ್ಲಿ 100 ಮೈನಸ್ ಮಾಡಿದ್ರೆ 900 ಯೂನಿಟ್ಸ್ ಉಳಿತು. ಇಲ್ಲಿರೋದೆಷ್ಟು, 925 ಯೂನಿಟ್. ಸೊ ಇನ್ನು ಮೇಲಿಂದ 25 ಯೂನಿಟ್ ಏನಿದೆ ಅದನ್ನ ನಾವು ಏನಂತ ಕರಿತೀವಿ, ಅಬ್ನಾರ್ಮಲ್ ಗೇನ್, ಜಾಸ್ತಿ ಆಗಿದೆ. ಸೊ ಹೆಂಗ್ ಕಂಡುಹಿಡಿಯೋದು, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲು ನಾರ್ಮಲ್ ಲಾಸ್ ನ ಕಂಡುಹಿಡೋಣ. 1000 ಯೂನಿಟ್ ಮೇಲೆ 4% ವೇಟ್ ಲಾಸ್ ಅಂತ ಕೊಟ್ಟಿದ್ದಾರೆ. 1000 ಮೇಲೆ 6% ಸ್ಕ್ರಾಪ್ ಮೇಲಿದೆ. ಸೊ ಟೋಟಲ್ 60 ಪ್ಲಸ್ 40, ನಾರ್ಮಲ್ ಲಾಸ್ 100 ಇದೆ. ಕ್ಯಾಲ್ಕುಲೇಟ್ ನಾರ್ಮಲ್ ಔಟ್ಪುಟ್. ಸೊ ನಾರ್ಮಲ್ ಔಟ್ಪುಟ್ ಅಂದ್ರೆ ಇನ್ಪುಟ್ ಒಳಗೆ ಟೋಟಲ್ ನಾರ್ಮಲ್ ಲಾಸ್ ನ ಮೈನಸ್ ಮಾಡಬೇಕು. 1000 ಯೂನಿಟ್ಸ್ ಇನ್ಪುಟ್ ಇದೆ, ಅದರಲ್ಲಿ 100 ನಾರ್ಮಲ್ ಲಾಸ್ ಆಗಿದೆ. ಮೈನಸ್ ಮಾಡಿದಾಗ 900 ಯೂನಿಟ್ಸ್ ಉಳಿತು. ಅಬ್ನಾರ್ಮಲ್ ಲಾಸ್ ಕಂಡುಹಿಡಿಯೋದು ಹೇಗೀಗ. ಸೊ ಆಕ್ಚುಯಲ್ ಔಟ್ಪುಟ್ ಆಗಿರೋದು 925. ನಾವು ನಾರ್ಮಲ್ ಔಟ್ಪುಟ್ ನ ಕಂಡುಹಿಡ್ಕೊಂಡಿದೀವಿ 900 ಯೂನಿಟ್. ಹೇಗಂದ್ರೆ ನಾರ್ಮಲ್ ಲಾಸ್ ಮೈನಸ್ ಮಾಡಿ, ಡಿಫರೆನ್ಸ್ ಇರೋ 25 ಯೂನಿಟ್ಸ್ ಏನಿದೆ ಅಬ್ನಾರ್ಮಲ್ ಗೇನ್. ಇನ್ನೊಂದು ಮೆಥಡ್, ಲಾಸ್ಟ್ ಮೆಥಡ್, ಪಿ ವಿ ರೇಷಿಯೋ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರ್ತಾರೆ, ವೇರಿಯೇಬಲ್ ಕಾಸ್ಟ್ ಕೊಟ್ಟಿರ್ತಾರೆ. ಸೊ ಹೇಗ್ ಬಿಡಿಸ್ಬೇಕಂದ್ರೆ, ಮೊದಲು ಕೊಟ್ಟಿರೋ ಡಾಟಾ ಬರ್ಕೊಳ್ಳೋಣ, ಸೆಲ್ಲಿಂಗ್ ಪ್ರೈಸ್ ಮತ್ತು ವೇರಿಯೇಬಲ್ ಕಾಸ್ಟ್. ಈಗ ಫಾರ್ಮುಲಾ ಯೂಸ್ ಮಾಡೋಣ. ಪಿ ವಿ ರೇಷಿಯೋ ಫಾರ್ಮುಲಾ ಅಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಇಂಟು 100. ಕಾಂಟ್ರಿಬ್ಯೂಷನ್ ಹೇಗೆ ಕಂಡುಹಿಡಿತೀವಿ, ಸೆಲ್ಲಿಂಗ್ ಪ್ರೈಸ್ ನಲ್ಲಿ ವೇರಿಯೇಬಲ್ ಕಾಸ್ಟ್ ಮೈನಸ್ ಮಾಡ್ತೀವಿ. 2 ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, 15 ಬರುತ್ತೆ. ಈಗ ಪಿ ವಿ ರೇಷಿಯೋ ಅಥವಾ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಹೇಗೆ ಕಂಡುಹಿಡಿತೀವಿ ಅಂದ್ರೆ, ಫಾರ್ಮುಲಾ ಇದೆಯಲ್ಲ ಅದ್ರ ಪ್ರಕಾರ ಅಪ್ಲೈ ಮಾಡಿ. ಸೊ 15 ಡಿವೈಡೆಡ್ ಬೈ 20 ಇಂಟು 100 ಮಾಡಿದಾಗ 75% ಬರುತ್ತೆ. ಸೊ ಇದು ಪಿ ವಿ ರೇಷಿಯೋ. ಈ ರೀತಿಯಾಗಿ ನೀವು 2 ಮಾರ್ಕ್ಸ್ ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ.